ಒನ್ ಮೋರ್ ಲಾಗ್. ಸೊ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ, ಚೆನ್ನಾಗಿದ್ದೀರಾ ಅಂತ ಅನ್ಕೊಳ್ತೀನಿ. ನಾನು ಕೂಡ ಸೂಪರ್. ಅಂಡ್ ಇವತ್ತು ಬೆಳಗ್ಗೆ ಮಾರ್ನಿಂಗ್ ಎದ್ದು ಸಣ್ಣ ಪುಟ್ಟ ಕೆಲಸ ಮಾಡ್ಕೊಂಡು ರೆಡಿ ಆಗಿದ್ದೀವಿ. ಅಷ್ಟೇನು ಪ್ರಾಡಕ್ಟಿವ್ ಡೇ ಅಲ್ಲ ಇವತ್ತು, ಯಾಕಂದ್ರೆ ಲೇಟಾಗಿ ಎದ್ದು ಮತ್ತೆ ತಿಂಡಿ ಗಿಂಡಿ ಎಲ್ಲ ಕೆಲಸ ಸ್ಟಾರ್ಟ್ ಮಾಡ್ಕೋಬೇಕು ಅನ್ನೋದ್ರೊಳಗಡೆ ಗ್ಯಾಸ್ ಖಾಲಿ ಆಯ್ತು. ತಿಂಡಿ ಇಲ್ಲ ಎಂತದಿಲ್ಲ. ಜಯಂತ್ ಹೋಗಿ ಎಲ್ರಿಗೂ, ನಮ್ಮೆಲ್ರಿಗೂ, ಚೇತು ಕೂಡ ಇದ್ದಾನೆ ಮನೇಲಿ. ಸೊ ನಮ್ಮೆಲ್ರಿಗೂ ಕೂಡ ತಿಂಡಿ ತಂದಿದ್ರು. ಇಲ್ಲಿದ್ದಾರೆ ನೋಡಿ, ಮೇಕಪ್ ಹಾಕಿದ್ದಾರೆ ನಮ್ ಜಯಂತ್. ಸೊ ತಿಂಡಿ ತಿಂದಾದ್ಮೇಲೆ ಮನೆ ಎಲ್ಲ ನೀಟ್ ಇಟ್ಟು ಇವಾಗ ಇವ್ರನ್ನು ಕೂಡ ರೆಡಿ ಮಾಡ್ಕೊಂಡು ನಾವು ಎಲ್ಲಿಗೆ ಹೋಗ್ತಾ ಇದೀವಿ ಅಂದ್ರೆ ಸೆಕೆಂಡ್ ವ್ಯಾಕ್ಸಿನೇಷನ್. ಆಕ್ಚುಲಿ ಇದು ಲೇಟ್ ಆಯಿತು ಸೆಕೆಂಡ್ ವ್ಯಾಕ್ಸಿನೇಷನ್, ಬಿಕಾಸ್ ನಾವು ಸ್ವಲ್ಪ ಲೇಟ್ ಆಗಿ ಹಾಕಿಸ್ತೀವಿ. ಲಾಸ್ಟ್ ಟೈಮ್ ಟು ಟೈಮ್ ಹಾಕ್ಸಿದ್ದೆ. ಹಾ ಪಪ್ಪ ಪಾಲು ಏನೋ ಹೇಳ್ತಾರೆ. ಸೊ ಸೆಕೆಂಡ್ ವ್ಯಾಕ್ಸಿನೇಷನ್ ಯಾಕೆ ಲೇಟು ಅಂತಂದ್ರೆ, ಫಸ್ಟ್ ಸ್ಟಾರ್ಟಿಂಗ್ ಅಲ್ಲಿ ಟೈಮ್ ಟು ಟೈಮ್ ಹಾಕ್ಸಿದ್ದೆ. ಈ ಟೈಮ್ ಸ್ವಲ್ಪ ಲೇಟಾಗಿ ಹಾಕ್ಸು ಅಂತ ಹೇಳಿ ನಮ್ಮಮ್ಮ ತುಂಬಾ ಹೇಳ್ತಿರ್ತಾರೆ, ಫೋರ್ಸ್ ಮಾಡ್ತಿರ್ತಾರೆ. ಯಾಕಂದ್ರೆ ಸ್ವಲ್ಪ ತಡ್ಕೊಳ್ಳೋ ಶಕ್ತಿ ಇರುತ್ತೆ ಮಕ್ಕಳಿಗೆ ಅಂತ ಹೇಳಿ. ಅಂಡ್ ಇವಾಗ ಆಲ್ರೆಡಿ ತುಂಬಾ ಲೇಟ್ ಆಗ್ಬಿಟ್ಟಿದೆ. ಇವತ್ತು ಹೋಗ್ಬೇಕು, ಮುಂದಿನ ವಾರ ಹೋಗ್ಬೇಕು ಅಂದ್ರೆ ಮುಂದಿನ ವಾರ ಫುಲ್ ಮದ್ವೆ ಬಿಸಿ ಇರ್ತೀವಿ. ಮುಂದಿನ ವಾರ ಅಲ್ಲ, ನಾಳೆಯಿಂದಾನೇ ಮದ್ವೆ ಬಿಸಿ ಇರ್ತೀವಿ. ಮದ್ವೆ ಇದೆ ನಮ್ಮ ಮನೇಲಿ ಕೂಡ, ನಮ್ಮ ಅಣ್ಣಂದು, ಲಾಸ್ಟ್ ಅಣ್ಣಂದು. ಅಂಡ್ ಮೇಡಮ್ ಅವ್ರನ್ನ ನಾನು ಏನಿಲ್ಲ ರೆಡಿ ಮಾಡ್ಕೊಂಡು ಇವಾಗ ಹಾಲು ಕುಡಿಸಿ ಕುತ್ಕೊಂಡಿದೀನಿ, ಹೋಗ್ಬೇಕು. ಸೊ ಇಂಜೆಕ್ಷನ್ ಮಾಡ್ತಾರೆ ಎಲ್ಲಿಗೆ. ಇವತ್ತು ಫುಲ್ ಡೇ ಒಂಥರ ಸ್ಟ್ರೆಸ್ ಡೇ ಆಗೋದ್ರು ಗ್ಯಾರಂಟಿ. ನೋಡೋಣ ಹೆಂಗಿರುತ್ತೆ ಅಂತೇಳಿ. ಹಾಲು ಕುಡಿಸಿದೀನಿ, ಹೆಂಗ್ ನೋಡ್ತಾ ಇದ್ದಾರೆ ನೋಡಿ. ಏನದು ಸೊ ರೆಡಿ ಆಗಿದ್ದೀವಿ. ನೋಡ್ಬೇಕು, ಮಕ್ಕಳನ್ನ ಕೂಡ ರೆಡಿ ಮಾಡ್ಕೊಂಡಿದ್ದಾರೆ. ಎಣ್ಣೆ ಹಚ್ಚಿದೀನಿ. ಸೊ ನಾಳೆ ಶುಕ್ರವಾರ ಅಲ್ವಾ, ತಲೆ ಸ್ನಾನ ಮಾಡ್ಕೋಬೇಕು, ಪೂಜೆ ಸ್ಟಾರ್ಟ್ ಮಾಡ್ಬೇಕು ಅಂತ ಹೇಳಿ ಸ್ವಲ್ಪ ಎಣ್ಣೆ ಹಚ್ಚಿದೀನಿ. ಇವತ್ತೊಂದಿನ ಇಲ್ಲಿ ತಲೆಯಲ್ಲಿ ಎಣ್ಣೆ ಅಂತ ಹೇಳಿ. ಸೊ ಡ್ಯಾಂಡ್ರಫ್ ಕೂಡ ಆಗ್ಬಿಟ್ಟಿದೆ ನನಗೆ. ಅದು ಇದು ಟ್ರೈ ಮಾಡ್ತೀನಿ, ನೋಡೋಣ. ಸೊ ನೋಡಿ ಹೆಂಗ ಆಡ್ತಾ ಇದ್ದಾರೆ. ಹೋಗೋಣ. ಅಂಡ್ ಆಲ್ಸೋ ಏನಂತಂದ್ರೆ, ಇವಾಗ ಇಂಜೆಕ್ಷನ್ ಮಾಡ್ಕೊಂಡು ಆಕ್ಚುಲಿ ಮನೆಗೆ ಬರುವಂತ ಪ್ಲಾನ್ ಇತ್ತು. ಬಟ್ ಸಿಲಿಂಡರ್ ಖಾಲಿ ಆಗಿದೆ ಅಲ್ವಾ. ಸಿಲಿಂಡರ್ ನಮಗೆ ಸಂಜೆ ಸಿಗುತ್ತೆ, ಅಲ್ಲಿವರೆಗೂ ಅಮ್ಮನ ಮನೆಯಲ್ಲಿ ಹೋಗ್ಬೇಕು ಅಂತ ಹೇಳಿ ಪ್ಲಾನ್ ಮಾಡ್ಕೊಂಡಿದೀವಿ. ಅದರಲ್ಲೂ ಇವಳಿಗೆ ಇಂಜೆಕ್ಷನ್ ಹಾಕ್ಸ್ಕೊಂಡ್ ಬಂದಾಗ ಮತ್ತೆ ನನಗೊಬ್ಳಿಗೆ ಕಂಟ್ರೋಲ್ ಮಾಡಕ್ ಆಗಲ್ಲ ಅಲ್ವಾ. ಸೊ ನೋಡೋಣ, ಅಮ್ಮನ ಮನೆಗೆ ಹೋಗ್ಬೇಕು. ಮತ್ತೆ ಅಮ್ಮನ ಮನೇಲಿ ಲಾಗ್ ನ ಕಂಟಿನ್ಯೂ ಮಾಡ್ಬೇಕಂತ ಅನ್ಕೊಂಡಿದೀನಿ. ನೀವೆಲ್ಲ ಹೇಳ್ತಾ ಇರ್ತೀರಿ ಅಮ್ಮನ ಮನೇಲಿ ಲಾಗ್ ಮಾಡಿ ಅಂತ ಹೇಳಿ. ನಾನು ಅನ್ಕೊಂತೀನಿ ಅಲ್ಲಿ ಹೋದಾಗ ಲಾಗ್ ಮಾಡ್ಬೇಕಂತ ಹೇಳಿ, ಬಟ್ ಆಗದೇ ಇಲ್ಲ. ಇವತ್ತು ಏನೋ ಖಂಡಿತ ಟ್ರೈ ಮಾಡಿ. ಈಗ ಇಲ್ಲಿ ಶಾಮ್ನೂರಲ್ಲಿರುವಂಥ ಅಂಗನವಾಡಿ ಹತ್ರ ಬಂದು ನೋಡಿದ್ವಿ. ತುಂಬ ಜನ ಇದ್ರು. ಸ್ವಲ್ಪ ಹೊತ್ತು ವೇಟ್ ಮಾಡಿ ಮತ್ತೆ ಇವಾಗ ನಾವು ಹೋಗಿ ಎಂಟ್ರಿ ಮಾಡಿಸ್ಕೊಂಡು ಇಂಜೆಕ್ಷನ್ ಹಾಕ್ಸ್ಕೊಳ್ಳೋಕ್ಕೆ ಎಲ್ಲದೂ ಕೂಡ ರೆಡಿ ಮಾಡಿಕೊಂಡು ಇಂಜೆಕ್ಷನ್ ಹಾಕಿಸ್ಕೊಂಡ್ವಿ. ಸೆಕೆಂಡ್ ವ್ಯಾಕ್ಸಿನೇಷನ್ ಒಂದೇ ಇಂಜೆಕ್ಷನ್ ಹಾಕಿಸ್ಕೊಂಡಿದ ತಕ್ಷಣ ಮತ್ತೆ ಮನೆಗೆ ಹೊರಟಾಯಿತು, ಅಮ್ಮನ ಮನೆಗೆ. ಸೊ ಅಮ್ಮು ಮಿಂಚು ಸ್ವಲ್ಪ ಹೊತ್ತು ಹತ್ಲು, ಅದಾದಮೇಲೆ ಮತ್ತೆ ಸುಮ್ಮನಾದ್ಲು ಸಮಾಧಾನ ಮಾಡಿಕೊಂಡು. ಆ್ಯಂಡ್ ಹೋಗೋದ್ರೊಳಗಡೆ ಅಮ್ಮನ ಮನೆಗೆ ಮಲ್ಕೊಂಡ್ಬಿಟ್ಟಿದ್ಲು. ಆ್ಯಂಡ್ ವ್ಯಾಕ್ಸಿನೇಷನ್ ಹಾಕ್ಸೋದು ನಾನು ಯಾಕೆ ಶೂಟ್ ಮಾಡಲಿಲ್ಲ ಅಂದರೆ, ಅದು ವೈಲೆನ್ಸ್ ಆಗುತ್ತೆ ಅಂತೇಳಿ ಲಾಸ್ಟ್ ಟೈಮು ನನಗೊಂದು ನೋಟಿಫಿಕೇಶನ್ ಬಂದಿತ್ತು, ಹಾಗಾಗಿ ಅದನ್ನು ಹಾಕಲಿಲ್ಲ. ಬಿಟ್ಟರೆ ಒಂದೇ ಇಂಜೆಕ್ಷನ್. ಪಾಪ ತುಂಬ ಹತ್ಲು ಸ್ವಲ್ಪ ಹೊತ್ತು. ಅದು ನೋಡಿ ಮಿಟ್ಟು ಕೂಡ ಅಳಕ್ಕೆ ಸ್ಟಾರ್ಟ್ ಮಾಡಿದ್ಲು. ಸೊ ಆಟೋದಲ್ಲೇ ಮಲ್ಕೊಂಡ್ಬಿಟ್ಟಿದ್ಲು. ಯಾಕೋ ಅಷ್ಟು ಪೇನ್ ಅನಿಸ್ತಿಲ್ಲ ಅಂತ ನನಗೆ ಪರ್ಸ್ನಲಿ ಫೀಲ್ ಆಗ್ತಾ ಇತ್ತು. ಹಾಗಾಗಿ ಅವಳನ್ನ ಆರಾಮಾಗಿ ಮಲ್ಗೋದಕ್ಕೆ ಬಿಟ್ಟು ನಾನು ಇನ್ನೇನು ಸೀರೆ ಎಲ್ಲದು ಅಮ್ಮ ತೋರಿಸ್ತಾ ಇದ್ರು. ಇದು ಹಿಂಗೆ, ಅದು ಹಾಗೆ, ಇದು ನಿನ್ನಿಗೆ, ಇದು ನನಗೆ, ಇದನ್ನ ಯಾವಾಗ ಉಟ್ಕೊಳ್ಳೋಣ, ಹಿಂಗೆಲ್ಲ ಪ್ಲಾನ್ ಮಾಡ್ತಾ ಕೂತ್ಕೊಂಡಿದ್ದೀವಿ. ಅಳ್ಕೊಂಡು ಕೂತ್ಕೊಂಡಿದ್ದೀವಿ. ಪಾಪು ಮಿಂಚು ಮಲ್ಕೊಂಡಿದ್ದಾಳೆ. ಮತ್ತೆ ಅವಳೆದ್ರೆ ಅವಳು ಅಳ್ತಾಳೋ ಅಥವಾ ಜ್ವರ ಬರುತ್ತೋ ಗೊತ್ತಿಲ್ಲ. ಪರವಾಗಿಲ್ಲ, ಒಂದೇ ಸೂಚಿ ಅಲ್ವಾ, ಹೆಂಗೋ ಮ್ಯಾನೇಜ್ ಮಾಡೋಣ ಅಂತ ಅನ್ಕೊಂಡೆ. ಇನ್ನೇನು ಮದ್ವೆದು ಸೀಸನ್ ಎಲ್ಲ ಸ್ಟಾರ್ಟ್ ಆಯ್ತು ಅಂತ ನಾನು ಹೇಳಿದ್ದೆ. ನೋಡಿ ಸೀರೆಗಳೆಲ್ಲ ಆಡ್ಕೊಂಡು ಹೆಂಗ್ ಕೂತ್ಕೊಂಡಿದೀವಿ. ಇದೆಲ್ಲ ಹೊಸ ಸೀರೆಗಳು, ಮದ್ವೆಗಂತಾನೆ ಬಂದಿರೋದು. ಇದು ನಮ್ ದೊಡ್ಡಮ್ಮ ಅವರು ಕೊಡ್ಸಿರೋ ಸ್ಯಾರಿ. ಇದು ನನ್ಗೆ ಅಂತ ಕೊಡ್ಸಿದ್ದಾರೆ. ಫುಲ್ ಕ್ರೀಮ್ ಕಲರ್ ಮತ್ತೆ ಪಿಂಕ್ ಕಲರ್ ಕಾಂಬಿನೇಷನ್. ಹಿಂಗ್ ಕಾಣಿಸ್ತಾ ಇದೆ. ಅಂದ್ರೆ ತುಂಬಾ ಸಾಫ್ಟ್ ಇದೆ ಇದು. ಮತ್ತೆ ಅಮ್ಮಂಗೋಸ್ಕರ ಈ ಸೀರೆ ಕನಕಾಂಬರ ಕಲರ್ ಮತ್ತೆ ಗ್ರೀನ್ ಕಲರ್ ನನ್ಗೆ ತುಂಬಾ ಇಷ್ಟ ಆಯ್ತು ಇದು ಸ್ಯಾರಿ. ಅಂಡ್ ಮತ್ತೆ ಇದು ಕಾವ್ಯಂಗೋಸ್ಕರ, ನಮ್ಮ ಅಕ್ಕಂಗೋಸ್ಕರ ಅಂತ ತಂದಿದ್ದಾರೆ ಈ ಕಾಂಬಿನೇಷನ್. ಅಂಡ್ ಇದು ಮತ್ತೆ ನಮ್ಮಮ್ಮ ಒಂದು ಎಕ್ಸ್ಟ್ರಾ ತರಿಸ್ಕೊಂಡಿರೋದು. ಅಂದ್ರೆ ಎಲ್ಲ ಹುಬ್ಳಿಗೆ ಹೋಗ್ತಾರಲ್ವಾ ಮದ್ವೆಗೆ, ನಾನು ಹೋಗಲ್ಲ, ಪಾಪು ಚಿಕ್ಕದಿರೋದ್ರಿಂದ. ಮತ್ತೆ ಈ ಪಿಂಕ್ ಶೇಡೆಡ್ ಕಲರ್ ವಿತ್ ಈ ತರ ಗ್ರೀನ್ ಕಲರ್ ಅಲ್ಲಿ. ಮತ್ತೆ ನಿನ್ನೆ ಒಂದು ಎಕ್ಸ್ಟ್ರಾ ಅಂತಂದ್ರೆ ಈ ತರ ಲೇಸ್ ತಗೊಂಡು ಹಚ್ಕೊಂಡಿದ್ದಾರೆ. ಚೆನ್ನಾಗಿಲ್ಲಮ್ಮ, ತುಂಬಾ ಚೆನ್ನಾಗಿ ಕಾಣಿಸ್ತಿದೆ ಇದು ಲುಕ್. ನಂಗೆ ತುಂಬಾ ಇಷ್ಟ ಆಯ್ತು. ಅಂಡ್ ಇದ್ರ ಜೊತೆಲಿ ಒಂದ್ ಬ್ಲೌಸ್ ಹೊಲ್ದಿರೋದು. ನಮ್ಮಮ್ಮ ಆಲ್ರೆಡಿ ಒಂದ್ ಬ್ಲೌಸ್ ಹೊಲ್ಕೊಂಡ್ಬಿಟ್ಟಿದ್ದಾರೆ ಅವ್ರಿಗೋಸ್ಕರ. ಅವ್ರಿಗೆ ರೆಡಿಮೇಡ್ ಬ್ಲೌಸಸ್ ಎಲ್ಲ ಆಗಲ್ಲ. ಸೊ ನಾವೇನೋ ಈಗಿನ ಜನರೇಷನ್ ಅಲ್ಲಿ ಹಾಕೊಂತೀವಿ. ಬಟ್ ನಾನು ಕೂಡ ಮೀಸೋ ಇಂದ 2 ಬ್ಲೌಸಸ್ ನ ಪರ್ಚೇಸ್ ಮಾಡಿದೀನಿ, ರೆಡಿಮೇಡ್ ಡಿಸೈನರ್ ಇರ್ಲಿ ಅಂತ ಹೇಳಿ. ಸೊ ಒಂದು ಇದು ಗ್ರೀನ್ ಕಲರ್ ನೋಡಿ, ತುಂಬಾ ಚೆನ್ನಾಗಿ ಬಂದಿದೆ, ನನಗೆ ಪರ್ಫೆಕ್ಟ್ ಸೈಜ್. ಇನ್ನೊಂದು ಇಂಚಷ್ಟು ನಾನು ಏನ್ ಮಾಡ್ಕೋಬೇಕು, ಫಿಟ್ಟಿಂಗ್ ಮಾಡ್ಕೋಬೇಕು ಅಷ್ಟೇ. ಅದಕ್ಕಂತಾನೆ ತಗೊಂಡ್ಬಂದೆ ಇಲ್ಲಿಗೆ. ಸೊ ನೋಡಿ ಡಿಸೈನ್ ಎಲ್ಲ ಇದೆ. ಅಂಡ್ ತುಂಬಾ ಜನ ಈ ತರ ಪರ್ಚೇಸ್ ಮಾಡ್ತಿರ್ತೀರಿ, ಅದಕ್ಕೋಸ್ಕರನೇ ತೋರಿಸ್ತಾ ಇದೀನಿ. ಇದೆರಡು ನಾನು ನನ್ನ ಪರ್ಸನಲ್ ಯೂಸ್ಗೆ ತಗೊಂಡಿರುವಂತದ್ದು. ಚೆನ್ನಾಗಿದೆ. ಇದು ಪಿಂಕ್ ಕಲರ್, ನಾನು ಹೇಳಿದ್ನಲ್ಲ ಈ ಸ್ಯಾರಿಗೆ ಮ್ಯಾಚಿಂಗ್ ಆಗೋ ತರ ತಗೊಂಡಿದ್ದೀನಿ. ಸೊ ಇದು ಇದಕ್ಕೆ ಮ್ಯಾಚಿಂಗ್.
ಅಂಡ್ ಈ ಗ್ರೀನ್ ಕಲರ್ ಸ್ಯಾರಿ ಇದಕ್ಕೂ ಮ್ಯಾಚ್ ಆಗುತ್ತೆ. ಪ್ಲಸ್ ಇವಾಗ ಏನ್ ಮತ್ತೆ ಹೊಸ ಸೀರೆ ತಗೊಂಬಂದ್ರಲ್ಲ ಇದಕ್ಕೂ ಕೂಡ ಮ್ಯಾಚ್ ಆಗುತ್ತೆ, ಅದಕ್ಕೋಸ್ಕರ ತಗೊಂಡಿದ್ದು. ಇದೆರಡರದ್ದು ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ. ನಿಮಗೆ ಏನಾದ್ರು ಇಷ್ಟ ಆಯ್ತು ಅಂತಂದ್ರೆ ಈ ಪ್ಯಾಟರ್ನ್ ಖಂಡಿತ ಪರ್ಚೇಸ್ ಮಾಡಿ. ಬಿಕಾಸ್ ವೆಡ್ಡಿಂಗ್ ಸೀಸನ್ ಅಲ್ವಾ, ವೆಡ್ಡಿಂಗ್ ಗೋಸ್ಕರ ತುಂಬಾ ಜನ ಸರ್ಚ್ ಮಾಡ್ತಾ ಇರ್ತೀರಿ. ಸೊ ಇದೆರಡು ನಿಮ್ಗೆ ಲಿಂಕ್ಸ್ ಡಿಸ್ಕ್ರಿಪ್ಷನ್ ಅಲ್ಲಿ ಸಿಗುತ್ತೆ, ಬಿಟ್ರೆ ಯಾವ್ದು ಕೂಡ ಸಿಗಲ್ಲ. ನಾಳೆಯಿಂದ ಈ ವೆಡ್ಡಿಂಗ್ ವೈಬ್ಸ್ ಎಲ್ಲ ಸ್ಟಾರ್ಟ್ ಆಗುತ್ತೆ. ಆಕ್ಚುಲಿ ಇವತ್ತಿನ ಸ್ಟಾರ್ಟ್ ಆಗ್ಬೇಕಿತ್ತು, ಬಟ್ ನಾನ್ ನೋಡಿದ್ರೆ ಮಿಂಚುಗೋಸ್ಕರ ಇವತ್ತು ಟೈಮ್ ಸ್ಪೆಂಡ್ ಮಾಡ್ತಾ ಇದ್ದೀನಿ. ಹೆಂಗೋ ಹಿಂಗೋ ಒಂದ್ ಸಂಜೆ ಒಳಗಡೆ ಅವಳಿಗೆ ಸುಧಾರಿಸ್ಕೊಂಡು ಕಾಲ್ ನೋವೆಲ್ಲ ಕಡಿಮೆ ಆಯ್ತು ಅಂತಂದ್ರೆ ಮುಗೀತು. ಸೊ ಕಾವ್ಯ ಬರ್ತೀನಿ ಅಂತ ಹೇಳಿದಾಳೆ, ಮೆಹಂದಿ ಶಾಸ್ತ್ರ ಮಾಡ್ಕೊಳ್ಳೋಣ ನಾವೇ ಅಂತೇಳಿ. ಮದುವೆ ಮನೇಲಲ್ಲ, ಇಲ್ಲಿ. ಬಿಕಾಸ್ ನಾಳೆ ಅಲ್ಲಮ್ಮ ಬಳೆ ಇಡ್ಸೋದು, ನಾಳೆ ಬಳೆ ಅಂದ್ರೆ ಪೂಜೆ. ಸೊ ನಮಗೆ ಇರೋದು ಅಮ್ಮನ್ ಕಡೆಯಿಂದ ಎಷ್ಟು ಜನ ಗೊತ್ತಾ, ಟೋಟಲ್ ಆಗಿ 6 ಜನ ಅಣ್ಣಂದ್ರು. ಅಪ್ಪನ ಕಡೆಯಿಂದ 10 ಜನ ಅಣ್ಣಂದ್ರು. 10 ಜನರಲ್ಲಿ ಈ ಅಣ್ಣ ಲಾಸ್ಟ್ ವೆಡ್ಡಿಂಗ್. ಸೊ ಅದಕ್ಕೋಸ್ಕರ ಸ್ವಲ್ಪ ಸೆಲೆಬ್ರೇಷನ್ ಇದೆ. ನಾನು ನೆಕ್ಸ್ಟ್ ಬ್ಲಾಗ್ಸ್ ಅಲ್ಲಿ ಎಲ್ಲದೂ ಕವರ್ ಮಾಡ್ತೀನಿ. ಯಾವುದು ವೆಡ್ಡಿಂಗ್ ಅಂತ ನಾನು ಇವತ್ತಿನವರೆಗೂ ಬ್ಲಾಗೇ ಮಾಡಿಲ್ಲ, ಇದು ಟ್ರೈ ಮಾಡ್ತೀನಿ ನಾಳೆಯಿಂದ ಮಾಡೋದಕ್ಕೆ. ಸ್ವಲ್ಪ ಹೊತ್ತಾದ್ಮೇಲೆ ಎಲ್ಲದೂ ತೆಗೆದಿಟ್ಟಾಯ್ತು. ಹಾಗೆ ಇನ್ನೊಂದು ವಿಚಾರ ಏನಂತಂದ್ರೆ, ನಮ್ಮ ಬ್ಲೌಸಸ್ನ ನಾವೇ ಹೊಲ್ಕೊಳ್ಳೋದು ಮನೇಲಿ. ನಾವು ಹೊರಗಡೆ ಎಲ್ಲೂ ಇವತ್ತಿನವರೆಗೂ ಕೊಟ್ಟ ಅಭ್ಯಾಸ ಇಲ್ಲ. ಮುಂಚೆ ಇಲ್ಲ, ನಂದು ಡಿಸೈನ್ಸ್ ಏನೇನೆಲ್ಲ ಇದೆ ಪ್ರತಿಯೊಂದು ನೋಡ್ಕೊಳ್ತಿದ್ದೆ. ಇವಾಗಲೇ ಕಡಿಮೆ ಆಗಿರೋದು. ಆ್ಯಂಡ್ ಅದನ್ನೆಲ್ಲ ಕಟ್ ಮಾಡಿ ಬ್ಲೌಸಸ್ ಪೀಸ್ ಎಲ್ಲ ಸಪ್ರೇಟ್ ಮಾಡಿಟ್ಟು ಊಟ ಮಾಡಿ ಇವಾಗೆ ಮಿಂಚು ಎದ್ದಾಯಿತು. ಸೊ ಮಿಂಚುನ ಆಟಾಡ್ಸ್ಕೊಂತ ಕುತ್ಕೊಂಡಿದ್ದೀನಿ. ಅವಳಿಗೆ ಫೀಡಿಂಗ್ ಮಾಡಿಸೋದು, ಅವಳಿಂದ ಸ್ವಲ್ಪ ಹತ್ರ ಅವಳಿಗೆ ಓಡಾಡಿಸೋದು, ಇದೇ ಕಂಪ್ಲೀಟ್ ಆಗಿ ಫುಲ್ ಡೇ ಆಗ್ಬಿಡ್ತು. ಹಾಗೆ ಇನ್ನೊಂದು ಕಾವ್ಯ ಬಂದಾಗ ಪಾಪು ಡೀಪಾಗಿ ಸ್ಲೀಪ್ ಹೋಗಿದ್ಲು. ಅಂದ್ರೆ ತೊಟ್ಲಿಲ್ ಹಾಕಿ ಚೆನ್ನಾಗಿ ತೂಗಿದ್ದೆ, ಹಾಗಾಗಿ ಮಲ್ಕೊಂಡಿದ್ಲು. ಇನ್ನೇನು 1-2 ತಾಸು ಮಲ್ಕೊಂತಾಳೆ ಅಂತ ಅನ್ಕೊಂಡು ಮೆಹಂದಿ ಹಾಕೊಂಡು ಕುತ್ಕೊಂಡಿದ್ದೀನಿ. ನನ್ಗೆ ಗೊತ್ತಿತ್ತು ಈ ಮೆಹಂದಿನ ಪೂರ್ತಿ ಇಟ್ಕೊಳಕ್ಕಾಗಲ್ಲ, ಅಟ್ಲೀಸ್ಟ್ ಅವಳಿಗೆವರೆಗೂ ಇಟ್ಕೊಳ್ಳೋಣ ಅಂತ ಅನ್ಕೊಂಡೆ ಹಾಕೊಂಡಿದ್ದು. ಎದ್ದ ತಕ್ಷಣ ಮತ್ತೆ ಅಳಿಸ್ಬಿಟ್ಟೆ. ನನಗೆ ಬೇಕಾಗಿದ್ದಷ್ಟೇ, ತುಂಬಾ ದಿನ ಆಯ್ತು ಅನ್ನೋ ಕಾರಣಕ್ಕೆ ಹಾಕೊಂಡಿದ್ದು. ಮುಂಚೆ ಎಲ್ಲ ಎಷ್ಟು ಇಷ್ಟ ಗೊತ್ತಾ ನನಗೆ ಮೆಹಂದಿ ಅಂದ್ರೆ. ಹಾಗೆ ಕಾವ್ಯಂಗೂ ಕೂಡ ಮೆಹಂದಿ ಹಾಕಿ ಅಮ್ಮಂಗೂ ಕೂಡ ಹಾಕ್ಬೇಕು ಅನ್ಕೊಂಡೆ, ಅಷ್ಟೊಂದು ಟೈಮ್ ಆಗಲಿಲ್ಲ. ಸೊ ಇವಾಗ ನಂದು ವಾಶೌಟ್ ಆಯಿತು ಮೆಹಂದಿ ಎಲ್ಲ. ಅದಾದಮೇಲೆ ಇವಳ ಬಗ್ಗೆ ಬಿಟ್ಟರೆ ಬೇರೆ ಏನು ನಾನು ಆ್ಯಕ್ಚುಲಿ ಯೋಚನೆ ಮಾಡಿಲ್ಲ. ಸೊ ನೋಡಿ, ಕಾಲೆಲ್ಲ ಸ್ವಲ್ಪ ಪೇನ್ ಆಗಿಬಿಟ್ಟಿದೆ. ಹಾಗೆ ಇಲ್ಲಿ ಇಂಜೆಕ್ಷನ್ ಮಾಡಿದ್ದಾರೆ. ಆ್ಯಂಡ್ ಪ್ರತಿ ಸರಿ ನಾವು ಬಿಸಿನೀರು ಮತ್ತು ಶಾಖ ಇದನ್ನೆಲ್ಲ ಕೊಟ್ಟು ಒಂದು ದಿನನೂ ಗಂಟು ಆಗದೆ ಇರೋ ರೀತಿ ಮೇಂಟೈನ್ ಮಾಡಿದ್ವಿ. ಈ ಟೈಮ್ ಎಲ್ಲರೂ ಹೇಳ್ತಾ ಇದ್ದಾರೆ, ಕಮೆಂಟ್ಸ್ ಎಲ್ಲ ಮಾಡ್ತಿದ್ದಾರೆ, ಮತ್ತು ಇನ್ಸ್ಟಾಗ್ರಾಮಲ್ಲೂ ಕೂಡ ಹಿಂಗೆ ಹೇಳ್ತಾ ಇದ್ದಾರೆ ಅಂತ ಅಂದ್ಕೊಂಡು ಓಕೆ ಅಂಗನವಾಡಿಲಿ ಸ್ವಲ್ಪ ಚೆನ್ನಾಗಿ ಕೇಳಿದೆ. ನಾವು ಈ ಥರ ಮಾಡ್ತಾ ಇದ್ದೀವಿ ಅಂದಿದ್ದಕ್ಕೆ ಅವರೇ ಆ ಥರ ಮಾಡಬಾರ್ದು ಹಂಗೆ ಹಿಂಗೆ ಎಲ್ಲ ಅಂದರು. ಸರಿ ಆಯಿತು ಬಿಡಿ, ಇಷ್ಟೊಂದು ಜನ ಇಡ್ತಿದಾರಲ್ಲ ಅಂತೇಳಿ ತಣ್ಣೀರು ಬಟ್ಟೆ ಮತ್ತು ಐಸ್ ಈ ಸರಿ ಇಟ್ಟಿದ್ದು. ಪಾಪ ಎಷ್ಟು ದೊಡ್ಡ ಗಡ್ಡೆ ಆಗಿದೆ ಗೊತ್ತಾ. ಸೊ ಅಂದ್ಕೊಂಡೆ ನಾನು ಮಾಡಿದ್ದೆ ಕಂಟಿನ್ಯೂ ಮಾಡಬೇಕಿತ್ತು ಅಂತ ಅಂದ್ಕೊಂಡು ಇಲ್ಲಿ ಕಾವ್ಯಂಗೆ ಮೆಹಂದಿ ಹಾಕಿ ಕೂರಿಸಿದ್ದೀನಿ. ಬಟ್ ಅವನು ಬುಜ್ಜಿ ಇದನ್ನೆಲ್ಲ ಬಿಡ್ತಾನೆ ಇಲ್ಲ, ಅವಳನ್ನ ಫುಲ್ ಕೆಡಿಸೋದು ಅದು ಇದು ತರಲೆ ಮಾಡೋದು ಮಾಡ್ತಾ ಇದ್ದಾನೆ. ಅವನ್ನ ಡೈವರ್ಟ್ ಮಾಡೋಕ್ಕೆ ಏನೇನೋ ಮಾಡ್ತಿದ್ದಾಳೆ. ಸೊ ಆದರೂ ಕೂಡ 1-2-3 ಕಡೆ ಬ್ರೇಕ್ ಮಾಡಿದ್ದಾನೆ ಡಿಸೈನ್ನ. ಸೊ ಹೇಳಿದ್ನಲ್ಲ, ನಾನು ಮುಂಚೆ ಏನು ಕಂಟಿನ್ಯೂ ಮಾಡ್ತಾ ಇದ್ದೆ ಅದನ್ನೇ ಕಂಟಿನ್ಯೂ ಮಾಡಬೇಕಿತ್ತು ಅಂತ ಹೇಳಿ. ಸೊ ನೆಕ್ಸ್ಟ್ ಟೈಮ್ ಮತ್ತೆ ನಾನು ಬಿಸಿನೀರು ಸ್ವಲ್ಪ ಲೈಟಾಗಿ ಶಾಖ ಆಮೇಲೆ ಮತ್ತು ಬೇಬಿ ರಬ್ ಇದನ್ನೆಲ್ಲ ಅಪ್ಲೈ ಮಾಡಿದ್ರೆ ಸೀರಿಯಸ್ಲಿ ಒಂಚೂರು ಗಂಟಾಗ್ತಿರ್ಲಿಲ್ಲ. ಈ ಸರಿ ತುಂಬ ದೊಡ್ಡ ಗಂಟಾಗಿದೆ. ಎಷ್ಟು ಅಳ್ಕುತ್ತೋ ಏನೋ, ಎಷ್ಟು ಪೇನ್ ಆಗುತ್ತೋ ಏನೋ ಅಂತೇಳಿ ನಮಗೆ ಒಂಥರ ಆಗ್ತಿದೆ. ನಮ್ಮಮ್ಮ ಅಂತೂ ಫುಲ್ ಬೈದರು ನನಗೆ. ಆಮೇಲೆ ಅವಳ ಪಕ್ಕದಲ್ಲೇ ಮಲ್ಕೊಂಡು ನಾನು ರೆಸ್ಟ್ ಮಾಡಿದೆ, ತುಂಬ ಹೊತ್ತು ರೆಸ್ಟ್ ಮಾಡಿದೆ. ಇವಾಗೂ ಕೂಡ ಮಲ್ಕೊಂಡಿದ್ದೀನಿ, ನೋಡ್ತಾ ಇದ್ದೀರಿ. ಆ್ಯಂಡ್ ಮನೇಲಿ ನಾನು ಕಾವ್ಯ ಎಲ್ಲರೂ ಇದ್ದರೆ ಅಪ್ಪ ಬೇಗ ಚಿಕನ್ ತರಿಸ್ಬಿಡ್ತಾರೆ, ನಾನ್ ವೆಜ್. ಸೊ ನಾನ್ ವೆಜ್ ತರಿಸಿದ್ರು, ರಾತ್ರಿಗೆ ಊಟ ಆಯಿತು. ಮತ್ತು ಬೇರೆ ಏನು ಶೂಟ್ ಮಾಡಲಿಲ್ಲ. ಕಂಪ್ಲೀಟ್ ಕಾನ್ಸಂಟ್ರೇಷನ್ ನಾನು ಮಿಂಚು. ಸೊ ಅವಳಿಗೆ ಪೂರ್ತಿ ಸಂಪೂರ್ಣವಾಗಿ ಟೈಮ್ ಕೊಟ್ಟಿದ್ದು. ಇದು ಕೂಡ ಶೂಟ್ ಮಾಡಿದ್ದು ಚೇತನ್, ನನ್ನ ಮಗ ಚೇತನ್ ಇದನ್ನಲ್ಲ ಅವ್ನು ಕವರ್ ಮಾಡಿದೆ ಅಷ್ಟೇ. ಇರಲಿ ಬಿಡತ್ತಾಗೆ, ಮತ್ತೆ ಇನ್ನೇನು ಕಂಟಿನ್ಯೂ ಮಾಡೋಣ ನಾಳೆ ಲಾಗ್ನ ಅಂತ ಅಂದ್ಕೊಂಡು ಸುಮ್ಮನಾದೆ. ಆ್ಯಂಡ್ ಇವತ್ತಿಗೆ ಈ ಲಾಗ್ ಇಲ್ಲಿಗೆ ಎಂಡ್ ಆಗುತ್ತೆ. ಬಟ್ ಇದೇ ಲಾಗ್ ಕಂಟಿನ್ಯೂ ಆಗ್ತಾ ಇದೆ, ಯಾಕಂದರೆ ನಮ್ಮ ಮನೇಲಿ ನಿಮ್ಮೆಲ್ಲರ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ಮನೇಲಿ ಅಣ್ಣನ ಮದುವೆ ಇದೆ, ಬಟ್ ತುಂಬ ಜಾಗಗಳಲ್ಲಿ ನಾನಿಲ್ಲ. ಆದರೆ ಮದುಮಗ ಮಾಡೋದು ನಮ್ಮ ಮನೇಲೇ ಇದೆ. ಸೊ ಅದನ್ನು ತೋರಿಸ್ತೀನಿ. ಬ್ಯಾಕ್ ಟು ಒನ್ ಮೋರ್ ಲಾಗ್. ಸೊ ಫ್ರೆಂಡ್ಸ್, ಇವತ್ತು ಬೆಳಗ್ಗೆ ಎದ್ದು ಸ್ವಲ್ಪ ಲೇಟಾಗಿ ಎದ್ದು ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಇವತ್ತು ತುಂಬ ಸ್ಪೆಷಲ್ ಲಾಗ್, ನಿಮಗೆ ಗೊತ್ತಾಗಿರ್ಬೋದು. ಸ್ವಲ್ಪ ಮುಖ ಕಳೆ ಅನ್ನಿಸ್ತಾ ಇದೆ. ಆ್ಯಂಡ್ ಹಸಿರು ಬಳೆ ಹಾಕಿದ್ದೀನಿ. ಆ್ಯಂಡ್ ಏನು ಸ್ಪೆಷಲ್ ಗೊತ್ತಾ, ನಿನ್ನೆ ಬಳೆ ಶಾಸ್ತ್ರ ಆಯಿತು, ಅಣ್ಣನ ಮದುವೆ ನಡೀತಾ ಇದೆ. ಸೊ ಆ ಒಂದು ಬಿಸಿಲಿ ಲಾಗ್ಸ್ ಎಲ್ಲ ಮಿಸ್ ಮಾಡ್ಕೊತಾ ಇದ್ದೀನಿ. ಅದಕ್ಕೆ ಇವತ್ತು ಲಾಗ್ ಸ್ಟಾರ್ಟ್ ಮಾಡಿ ಎಲ್ಲ ನೀಟ್ ಇಟ್ಟು ಕಸ ಹೊಡೆದಿದ್ದೀನಿ. ಬಿಟ್ಟರೆ ಬೇರೆ ಏನು ಕೆಲಸ ಮಾಡಿಲ್ಲ. ಹೊರಗಡೆ ಕಸ, ಒಳಗಡೆ ಕಸ, ಹಾಗೆ ಪಾತ್ರೆಗಳಿತ್ತು ಸ್ವಲ್ಪ, ಅದನ್ನು ಕೂಡ ಕ್ಲೀನ್ ಮಾಡ್ಕೊಂಡಿದ್ದೀನಿ. ಇನ್ನಷ್ಟು ಕ್ಲೀನ್ ಮಾಡಬೇಕಾಗಿದೆ. ಆ್ಯಂಡ್ ಜಯಂತ್ ಚಿಕ್ಕ ಪುಟ್ಟ ಬೆಡ್ಶೀಟ್ ಎಲ್ಲ ಶೆಳೆದು ಹೊರಗಡೆ ಹಾಕ್ತಾ ಇದ್ದಾರೆ. ಸೊ ಏನಕ್ಕೆ ಅಂದರೆ ನಿನ್ನೆ ನೆನೆಸಿದ್ವಿ, ಇವಾಗ ಅವ್ರು ಬರೋದ್ರೊಳಗಡೆ ಎಲ್ಲ ಸೆಟ್ ಮಾಡ್ಕೋಬೇಕು ಅಂತೇಳಿ ಮಾಡ್ಕೊತಿದ್ದಾರೆ. ಹಾಗೆ ಇನ್ನೂ 1 ತಾಸಿದೆ ಅವ್ರು ಬರೋದ್ರೊಳಗಡೆ. ಸ್ವಲ್ಪ ಅಡುಗೆ ಮಾಡ್ಕೋಬೇಕು. ಆ್ಯಂಡ್ ಮದುಮಗನ ಮಾಡುವಂಥ ಶಾಸ್ತ್ರ ಇವತ್ತು ನಮ್ಮ ಮನೆಯಲ್ಲಿದೆ. ಅದಕ್ಕೋಸ್ಕರ ಏನೇನೆಲ್ಲ ರೆಡಿ ಮಾಡ್ಕೋಬೇಕು. ಸೊ ಅದ್ರ ಪ್ರಿಪ್ರೇಷನಲ್ಲಿದ್ದೆ. ಮಿಟ್ಟು ಎದ್ದಿದ್ದಾಳೆ.
ಆ್ಯಂಡ್ ಮಿಂಚು ಬೆಳಗ್ಗೆ ಎದ್ದು 2 ಸರಿ ಫೀಡಿಂಗ್ ಮಾಡಿ 1 ಸರಿ ಮೋಷನ್ ಮಾಡಿ ಆಟ ಆಡ್ತಿದ್ದಾಳೆ. ಅವ್ರ ಅಣ್ಣನ ಜೊತೆ ಚೇತು ಆಟ ಆಡಿಸ್ತಿದ್ದಾನೆ, ಬಟ್ ಮಲಗ್ತಾ ಇಲ್ಲ. ಇವಾಗ ನಾನು ಅವಳನ್ನ ಮಲಗಿಸಿದ್ರೆ ನನಗೆ ಕೆಲಸ ನೆಕ್ಸ್ಟ್. ಸೊ ಮಿಂಚುಗೆ ಇವಾಗ 1 ಸರಿ ಫೀಡಿಂಗ್ ಮಾಡಿಸಿ ಮಲಗಿಸ್ದೆ. ಹಂಗೆ ಎದ್ದು ಬಿಡ್ತಾರೆ ಸ್ವಲ್ಪ ಮಾತಾಡೋದ್ರೊಳಗಡೆ. ಸೊ ಮಲ್ಕೊಂಡ್ಲು. ಇವಾಗ ನಂದು ಕೆಲಸ ಸ್ಟಾರ್ಟ್ ಆಗಬೇಕು. ಹಾಗೆ ಇನ್ನೊಂದು ಪಾಪುಗೆ 2nd ವ್ಯಾಕ್ಸಿನೇಷನ್ ಆಯಿತು. ಸೊ ಲಾಸ್ಟ್ ಥರ್ಸ್ಡೇ ಅಂದರೆ ನಿನ್ನೆ ಬಿಟ್ಟು ಮೊನ್ನೆ ವ್ಯಾಕ್ಸಿನೇಷನ್ ಹಾಕ್ಸ್ಕೊಂಡ್ ಬಂದ್ವಿ. ಈ ಸರಿ ಒಂದೇ ಇಂಜೆಕ್ಷನ್ ಇದ್ದಿದ್ದು, ಹಾಗಾಗಿ ಅವಳಿಗೆ ಅಷ್ಟೇನು ಪ್ರಾಬ್ಲಮ್ ಆಗಲಿಲ್ಲ. ಜ್ವರ ಬಂತು ಆ್ಯಂಡ್ ಡೋಲೋ ಡ್ರಾಪ್ಸ್ ಎಲ್ಲ ಮೇಂಟೈನ್ ಮಾಡ್ಕೊಂತ ಜ್ವರ ಎಲ್ಲ ಓಕೆ, ಬಟ್ ರಾತ್ರಿ ಏನು ಕಿರಿಕಿರಿ ಮಾಡಲಿಲ್ಲ. ಲಾಸ್ಟ್ ಟೈಮ್ ಅಂತೂ ಹೆವಿ ಅಂದರೆ ಹೆವಿ ಟಾರ್ಚರ್ ಆಗಿತ್ತು. ರಾತ್ರಿ 11 ಗಂಟೆಯಿಂದ ಹಿಡಿದು 5:30ವರೆಗೂ ಹತ್ತಿದ್ಲು. ಮತ್ತೆ ನಾನು ಕೂಡ ನಿದ್ದೆ ಮಾಡಿರಲಿಲ್ಲ. ಈ ಸರಿನೂ ಹಂಗೆ ಆಗುತ್ತೇನೋ ಅಂತ ಅನ್ಕೊಂಡೆ, ಬಟ್ ಕಂಪ್ಲೀಟ್ ನೈಟ್ ಫುಲ್ಲು ನಿದ್ದೆ ಮಾಡಿದ್ಲು, ತುಂಬ ಚೆನ್ನಾಗಿ ನಿದ್ದೆ ಮಾಡಿದ್ಲು. ಆ್ಯಂಡ್ ಇವಾಗ ಕೂಡ ಸ್ವಲ್ಪ ಮೈ ಬೆಚ್ಚಗಿದೆ. ಡೈಲಿ ಟ್ವೈಸ್ ಡೋಲೋ ಡ್ರಾಪ್ಸ್ ಹಾಕ್ತಾನೆ ಇದ್ದೀನಿ. ನಿನ್ನೆ ಹಾಕಿದ್ದೀನಿ ಆ್ಯಂಡ್ ಇವತ್ತು ಹಾಕಿದ್ದೀನಿ. ಕೂಡ ಜಸ್ಟ್ ಅವಳಿಗೆ ನಾನು ಫೀಡಿಂಗ್ ಮಾಡಿಸಿ ಮತ್ತೆ ಲಾಸ್ಟಿಗೆ ಸ್ವಲ್ಪ ಆಟ ಆಡಿಸಿ ಮೆಡಿಸಿನ್ ಹಾಕ್ಬಿಟ್ಟೆ ಮಲಗಿಸ್ತಾ ಇದ್ದೀನಿ. ಸೊ ಮಲ್ಕೊಂಡಿದ್ದಾಳೆ. ಇವಾಗ ಎದ್ದು ರೆಡಿ ಮಾಡ್ಕೋಬೇಕು. ಹಾಗೆ ಮದುಮಗನ್ ಮಾಡಬೇಕು ಅಂತ ಹೇಳಿದ್ನಲ್ವಾ, ಸೊ ಅವ್ರು ಬರ್ತಾ ಇದ್ದಾರೆ. ನಾನು ಸ್ವಲ್ಪ ಪಾಯಸ ರೆಡಿ ಮಾಡ್ಬೇಕಂತ ಅನ್ಕೊಂಡಿದ್ದೀನಿ. ಹಾಗೆ ಅರಿಶಿನ, ಆರತಿ ತಟ್ಟೆ ಅದೆಲ್ಲ ರೆಡಿ ಮಾಡ್ಕೋಬೇಕು. ಆ್ಯಂಡ್ ಇನ್ನೊಂದು ತುಂಬಾ ಜನ ಕೇಳ್ತಾ ಇದ್ರಿ ಪಾಪು ವೆಯ್ಟ್ ಎಷ್ಟಿದ್ದಾಳೆ ಅಂತ ಹೇಳಿ. ಸೊ ಪಾಪು ಇವಾಗ 6.5 kg ಇದ್ದಾಳೆ. ಎಕ್ಸಾಕ್ಟ್ 3 monthsಗೆ 6.5 kg ಇದ್ದಾಳೆ. ಸೊ ವ್ಯಾಕ್ಸಿನೇಷನ್ ಅಂದಿದ ತಕ್ಷಣ ತುಂಬಾ ಜನ ವೆಯ್ಟ್ ಕೇಳ್ತಾ ಇರ್ತಿರಲ್ವಾ, ಸೊ ಹಂಗಾಗಿ ಇನ್ಫಾರ್ಮ್ ಮಾಡ್ತಾ ಇದ್ದೀನಿ. ಜಸ್ಟ್ ಮಲ್ಕೊಂಡ್ಲು, ತೊಟ್ಲಿಗೆ ಹಾಕಿ ಈಗ ಒಳಗಡೆ ಏನಿದೆ ಕೆಲಸ ಮಾಡ್ಕೋಬೇಕು. ಮದುವೆ ಫಂಕ್ಷನ್ ಅಂತಂದರೆ ನಮಗೆ ತುಂಬ ಇಷ್ಟ. ನಮ್ಮ ಫ್ಯಾಮಿಲಿಯಲ್ಲಿ ಎಲ್ಲರೂ ಸ್ವಲ್ಪ ಜಾಸ್ತಿ ಇಂಟ್ರೆಸ್ಟ್ ಅದರಲ್ಲಿ. ನಾವಂತರೂ ಇಲ್ಲಿವರೆಗೂ ಎಂಜಾಯ್ ಮಾಡಿರೋದು ಮತ್ತು ಕಾಲ ಕಳೆದಿರೋದು ಜಾಸ್ತಿ ಅಲ್ವಾ, ಅದಕ್ಕೋಸ್ಕರ ಸ್ವಲ್ಪ ಅಟ್ರಾಕ್ಷನ್ ಆಗುತ್ತೆ. ಬಟ್ ಈ ಟೈಮೇ ನಾನು ಹೋಗ್ತಾ ಇಲ್ಲ ಎಲ್ಲಿಗೂ. ಆ್ಯಂಡ್ ಮದುವೆ ನಡೀತಾ ಇದ್ರು ಕೂಡ ಹೋಗ್ತಾ ಇಲ್ಲ. ಇಲ್ಲಿ ಏನು ಅಂದರೆ ದಾವಣಗೆರೆಯಲ್ಲಿ ಏನೇನೆಲ್ಲ ಫಂಕ್ಷನ್ ಶೋಸ್ ಮತ್ತು ಶಾಸ್ತ್ರಗಳು ಇದೆಲ್ಲ ಇರುತ್ತೆ, ಇಲ್ಲೆಲ್ಲ ಅಟೆಂಡ್ ಆಗೋಣ ಅಂತ ಅಂದ್ಕೊಂಡಿದ್ದೀನಿ. ಆದರೆ ಮದುವೆ ಇರೋದು ಹುಬ್ಳಿಗೆ ಅಮ್ಮ ಹೋಗ್ತಾ ಇದ್ದಾರೆ, ಕಾವ್ಯ ಮತ್ತು ತಮ್ಮ ಎಲ್ಲರೂ ಹೋಗ್ತಾ ಇದ್ದಾರೆ. ಅಪ್ಪ ನಾನು ಹೋಗ್ತಾ ಇಲ್ಲ ಅಷ್ಟೇ. ನಮ್ಮಪ್ಪ ಆಲ್ಮೋಸ್ಟ್ ಈ ಥರ ಸ್ವಲ್ಪ ಅವಾಯ್ಡ್ ಮಾಡ್ತಾರೆ. ಬಟ್ ನನಗೆ ಪಾಪು ಚಿಕ್ಕವಳಿದಾಳಲ್ಲ, ಬೇಡ ಬಿಸಿಲು ಅದರಲ್ಲ, ಅವಳು ಸ್ವಲ್ಪನೂ ಬಿಸಿಲಿಗೆ ತಡ್ಕೊಳ್ತಿಲ್ಲ. ಅವಳು ಕಂಪ್ಲೀಟಾಗಿ ಗಾಳಿ ಇರಬೇಕು, ಕಂಫರ್ಟಬಲ್ ಆಗಿರಬೇಕು. ಇಲ್ಲಾಂದರೆ ತುಂಬ ಇರಿಟೇಷನ್ ಮಾಡ್ತಿರ್ತಾಳೆ. ಅವಳನ್ನ ಸುಧಾರಿಸ್ಬೇಕಂದ್ರೆ ಮತ್ತು ನನಗೆ ಇರಿಟೇಷನ್ ಆಗಬಾರ್ದಲ್ವ. ಅದರಲ್ಲೂ ಚಿಟ್ಟಿ ಮತ್ತು ಮಿಟ್ಟು. ಈ ಮಿಟ್ಟುದೇನಿಲ್ಲ, ಮಿಟ್ಟು ನಾವೆಲ್ಲಿರ್ತೀವೋ ಅಲ್ಲಿ ಆಟಾಡ್ತಾಳೆ. ಈ ಚಿಟ್ಟಿ ಇದನ್ನೆಲ್ಲ ಅವನ್ನೆಲ್ಲ ಕಡೆ ಸುತ್ತೋರಿತಾ ಇರ್ತಾನೆ. ಆ ಕಡೆ ಒಂದು ಟೆನ್ಷನ್, ಈ ಕಡೆ ಒಂದು ಟೆನ್ಷನ್, ಯಾಕೆ ಬೇಕಪ್ಪ ಅಂತ ಅಂದ್ಕೊಂಡು ಸುಮ್ಮನೆ ಆಗ್ಬಿಟ್ಟೆ. ಆ್ಯಂಡ್ ಸ್ವಲ್ಪ ಎಂಜಾಯ್ಮೆಂಟ್ ಕಡೆ ಗಮನ ಕೊಡೋದಕ್ಕಿಂತ ಇದು ಕಂಫರ್ಟಬಲಾ, ಇದು ಓಕೆನಾ ಅಂತ ಹೇಳಿ ಯೋಚನೆ ಮಾಡ್ತಾ ಇದ್ದೀನಿ. ಮುಂಚೆ ಆಗಿದ್ರೆ ಸುಮ್ಮನೆ ಹೈ ಹುಯ್ ಅಂತ ಹೋಗ್ಬಿಡ್ಬೋದಿತ್ತು. ಇವಾಗ ಸ್ವಲ್ಪ ರೆಸ್ಪಾನ್ಸಿಬಿಲಿಟೀಸ್ ಜಾಸ್ತಿ ಅಲ್ವಾ, ಸ್ವಲ್ಪ ತಡಿಬೇಕಾಗುತ್ತೆ ಕೆಲವೊಂದು ವಿಚಾರಗಳಲ್ಲಿ. ಹಾಗೆ ಇವತ್ತೇನಂತಂದರೆ ಇನ್ನೇನು ಅವ್ರು ಬರ್ತೀನಿ ಅಂತ ಹೇಳಿ ಟೈಮ್ ಹೇಳಿದರು. ಅಷ್ಟರೊಳಗಡೆ ಪ್ರತಿಯೊಂದನ್ನು ಮುಗಿಸ್ಕೋಬೇಕಿತ್ತು ಮನೆಯಲ್ಲಿ. ಮುಗಿಸ್ಕೊಂಡು ಮತ್ತು ಮದುಮಗ ಮಾಡೋದಕ್ಕೆ ಏನೇನೆಲ್ಲ ರೆಡಿ ಮಾಡ್ಕೋಬೇಕು ಅದನ್ನು ಮಾಡಬೇಕಿತ್ತು. ಮತ್ತು ಮದುಮಗ ಮಾಡಿದಾಗ ಅವ್ರಿಗೆ ಏನಾದರೂ ಸ್ವೀಟ್ ತಿನ್ನಿಸ್ ಕಳಿಸ್ಬೇಕಲ್ವಾ, ಅದನ್ನು ಕೂಡ ಪ್ರಿಪ್ರೇಷನ್ ಮಾಡ್ಕೋಬೇಕಾಗಿತ್ತು. ಹಂಗಾಗಿ ನಾನು ಜಯಂತ್ ಮತ್ತು ಮನೆಯಲ್ಲಿ ಮಕ್ಕಳೆಲ್ಲರೂ ಫುಲ್ ಬ್ಯುಸಿ. ನಾನಂತರೂ ಏನಾದರೂ ಬೈತಾನೆ ಇರ್ತೀನಿ, ಏನಾದರೂ ಮಾತಾಡ್ತಾನೆ ಇರ್ತೀನಿ. ಇದೇ ಕೆಲಸ ನಂದು. ಜಯಂತ್ ಬಂದು ಸ್ವಲ್ಪ ಹೆಲ್ಪ್ ಮಾಡಿದ್ರು ನನಗೆ. ಚಿತ್ರಾನ್ನಕ್ಕೆಲ್ಲ ರೆಡಿ ಮಾಡಿದ್ರು. ಅಷ್ಟರೊಳಗಡೆ ಪಾತ್ರೆ ಎಲ್ಲ ತೊಳೆದು ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಇವಾಗ ಕಸ ಹೊಡೆದು ನೆಲ ಒರೆಸಿದ್ದೀನಿ. ಆ್ಯಂಡ್ ಇವಾಗ ಇವರು ಹಾಸ್ತಾ ಇದ್ದಾರೆ, ಮದುಮಗ ಮಾಡೋದಕ್ಕೆ ಹಾಸಿಗೆ ಹಾಸಿ ರೆಡಿ ಮಾಡ್ತಾ ಇದ್ದಾರೆ. ಆ್ಯಂಡ್ ಇದೊಂದು ಜಮಖಾನ ಹಾಸಿ ಒಂದು ಮಣಿ ಇಟ್ಟು ನಮ್ಮ ಚೇತನ್ಗೆ ಹಂಗಲ್ಲ ಹಿಂಗಲ್ಲ ಹಾಗೆ ಹೇಳ್ಕೊ ಅಂತ. ಸೊ ನಾವು ಕೂಡ ಸ್ವಲ್ಪ ಲಿಟ್ಲ್ ಬಿಟ್ ಎಂಜಾಯ್ಮೆಂಟ್ ಮಾಡಿದ್ದು ಉಂಟು. ಸಾಗುತ್ತಲ್ವ ಇದನ್ನೆಲ್ಲ ಪ್ರಿಪ್ರೇಷನ್ ಮಾಡುವಾಗ ಸ್ವಲ್ಪ ಫನ್ ಆ್ಯಕ್ಟಿವಿಟೀಸ್ ಇದ್ದಿರುತ್ತೆ ಮನೆಯಲ್ಲಿ. ಅದನ್ನೆಲ್ಲ ಶೂಟ್ ಮಾಡೋಕ್ಕಾಗಲಿಲ್ಲ, ಬಟ್ ಚೆನ್ನಾಗಿತ್ತು. ಆ್ಯಂಡ್ ಇನ್ನೇನು ಬರ್ತಾರೆ ಅವರು ಅಂತ ಟೈಮಲ್ಲಿ ನಾವೆಲ್ಲದನ್ನು ಕೂಡ ರೆಡಿ ಮಾಡಿದ್ವಿ. ಆ್ಯಂಡ್ ಇಲ್ಲಿ ಮತ್ತೆ ನಾನು ಏನು ಮಾಡ್ತಾಯಿದ್ದೀನಿ ಅಂದರೆ ಅಕ್ಕಿ ಕಾಳು ಮತ್ತು ಅರಿಶಿನ ಕಲಸಿಕ್ತಾ ಇದ್ದೀನಿ. ಆ್ಯಂಡ್ ಏನು ಅಂತಂದರೆ ಜಯಂತ್ ನಾನು ಏನಾದರೂ ಪ್ರಿಪ್ರೇಷನ್ ಮಾಡೋವಾಗ ಹೀಗೆ ಒಂಥರ ವಾದ ಮಾಡ್ತೀವಿ ಅಂದರೆ ವಿಚಿತ್ರವಾದ. ನಿನಗೆ ಗೊತ್ತಿಲ್ಲ, ನನಗೆ ಗೊತ್ತಿಲ್ಲ, ನನಗೆ ಗೊತ್ತಿಲ್ಲ, ನಿನಗೆ ಗೊತ್ತಿಲ್ಲ, ಹಂಗೆ ಮಾಡು ಹಿಂಗೆ ಮಾಡು, ಬರ್ರೆ ಇದೇ ಆಗಿಬಿಡುತ್ತೆ ಮನೇಲಿ. ಅದಕ್ಕೆ ಇಬ್ಬರು ತುಂಬ ರೇರ್, ನಾವು ಇಬ್ಬರು ಏನಾದರೂ ಅಡುಗೆ ಮಾಡೋದು ಅಥವಾ ಪ್ರಿಪ್ರೇಷನ್ ಮಾಡೋದು. ಅಕಸ್ಮಾತ್ ಮಾಡ್ತಿದ್ದೀವಿ ಅಂತಂದಾಗ ತಲೆ ಕೆಟ್ಟುಬಿಡುತ್ತೆ. ಸೊ ಒಳ್ಳೆ ರೀತಿಲೇ ಫುಲ್ ಫನ್ನು, ಆದರೆ ತಲೆ ಅಂದರೂ ಬಿಸಿಯಾಗಿಬಿಡುತ್ತೆ, ಹಾಗೆ ರೇಗಿಸ್ತಿರ್ತಾರೆ. ನಾನು ಕೂಡ ಅಷ್ಟೇ ರೇಗಿಸ್ತೀನಿ. ಫೈನಲಿ ಏನಾದರೂ ತಪ್ಪು ಮಾಡಿ ಒಬ್ರು ಸಿಕ್ಕಾಕೊಂತೀವಿ, ಇನ್ನೊಬ್ರು ನಗ್ತೀವಿ, ಅಲ್ಲಿಗೆ ಮುಗೀತು ನಮ್ಮದು ವಿವಾದಗಳು. ಸೊ ಹೀಗೆ ನಮ್ಮ ಮನೆಯಲ್ಲಿ ಕಂಟಿನ್ಯೂ ಆಗ್ತಿರುತ್ತೆ. ಇವಾಗಲೂ ಅಷ್ಟೇ, ಅರಿಶಿನ ಸ್ವಲ್ಪ ಹಾಕಬೇಕು, ಜಾಸ್ತಿ ಆಗಬೇಕು, ನೀರು ಹಾಕಬೇಕು, ಇಲ್ಲ ಹೀಗೆ ಇರಬೇಕು, ಈ ಥರ ವಾದಗಳು ಸ್ವಲ್ಪ ಜಾಸ್ತಿ. ಹ್ಞೂನಪ್ಪ ನೀನು ತುಂಬ ಮದುವೆಗಳು ಮಾಡಿದೀಯಾ, ನಾನು ಮದುವೆನೇ ಮಾಡಿಲ್ಲ ಅಂತ ನಾನು. ಹೌದೌದು ನೀನು ಮದುವೆಗಳು ಯಾವಾಗಲೂ ಮಾಡ್ಕೊತಾನೆ ಇದೆಯಾ, ಇಲ್ಲ ನಾನು ಯಾವುದೂ ಮದುವೆನೇ ಆಗಿಲ್ಲ ಅಂತ ಅವರು. ಸೊ ಹಿಂಗೆ ನಡೀತಿರುತ್ತೆ.
ಚೇತನ್ ಅಂತೂ ಸಕ್ಕತ್ ಎಂಜಾಯ್ ಮಾಡಿಬಿಟ್ಟ ನಮ್ಮಿಬ್ಬರ ಮಧ್ಯೆ ಇದ್ದು. ಆ್ಯಂಡ್ ಇದು ಬಾಣ್ತಿಗೆ ಅಂತ ತರಿಸಿರೋಂಥ ಅರಿಶಿನ, ತುಂಬ ಒಳ್ಳೆ ಅರಿಶಿನ, ಅದೇ ಇತ್ತು ಅಂತ ಹೇಳಿ ಕಲಿಸ್ತಾ ಇದ್ದೀನಿ. ಅದು ಕಲಿಸಿದಾದ್ಮೇಲೂ ಕೂಡ ಕೈಯಲ್ಲಿ ಹೋಗೋದಕ್ಕೆ 2 ದಿನ ಬೇಕಾಯಿತು. ಮತ್ತು ಎಷ್ಟು ಚೆನ್ನಾಗಿತ್ತು ಗೊತ್ತಾ, ಆ ಫ್ಲೇವರ್ ಆಗಿರ್ಬೋದು, ಮತ್ತು ಚೆನ್ನಾಗೇನೋ ಅನ್ನಿಸ್ತು, ಹೋಗಲೇ ಇಲ್ಲ ಅರಿಶಿನ ಬೇಗ. ಸೊ ಇವಾಗ ನೀರು ಹಾಕಿ ಕಲಿಸ್ಕೊತಾ ಇದ್ದೀನಿ. ಹಾಗೆ ಅದಕ್ಕೆ ಕೊಬ್ಬರಿ ಎಣ್ಣೆ ಕೂಡ ಹಾಕಿ ಕಲಿಸ್ತೀವಿ, ಗೊತ್ತಲ್ವಾ, ಮದುವೆ ಮನೆಗಳಲ್ಲೆಲ್ಲ ಅರಿಶಿನಕ್ಕೆ ಕೊಬ್ಬರಿ ಎಣ್ಣೆ ಹಾಕ್ತಾರೆ, ಯಾಕೆಂದರೆ ಚೆನ್ನಾಗಿ ಹತ್ತಬೇಕು ಅನ್ನೋ ಕಾರಣಕ್ಕೆ. ನನ್ನ ಕೈಯಲ್ಲಿ ಆಲ್ಮೋಸ್ಟ್ ಬಳೆ ಇರಲ್ಲ, ಯಾಕೆ ಅಂತ ಕೇಳಿದ್ರಿ, 1-2-3 ಕಮೆಂಟ್ಸ್ ಕೂಡ ಬಂದಿತ್ತು. ಯಾಕೆ ಅಂತಂದರೆ ಮಗು ಇರ್ತಾಳಲ್ಲ, ಸೊ ಸಮ್ಟೈಮ್ಸ್ ಒತ್ತು ಬಿಡುತ್ತೆ, ಕೆಲವೊಂದು ಗಾಜಿಂದ ಆಯಿತು ಅಂತಂದರೆ ಹೊಡ್ಕೊಂಡ್ಬಿಡುತ್ತೆ, ಅಥವಾ ಅಡುಗೆ ಮಾಡ್ತಾ ಇರ್ತೀನಿ, ಬಿಸಿ ಇರುತ್ತೆ, ಸಡನ್ನಾಗಿ ಪಾಪು ನಿಂತ್ಕೊಂಡಾಗ ಅವಳಿಗೆ ಚುರುಕು ಮುಟ್ಟುತ್ತೆ. ಒಂದ್ಸರಿ ಈ ಥರ ಆಗಿದ್ದಕ್ಕೆ ಅವತ್ತಿಂದ ಆ್ಯಕ್ಚುಲಾಗಿ ನಾನು ಬಳೆನೇ ಹಾಕೊಳ್ಳೋದು ಬಿಟ್ಟೆ, ಇಲ್ಲಾಂದರೆ ಅಟ್ಲೀಸ್ಟ್ 2-3 ಏನಾದರೂ ಹಾಕೊತಾ ಇದ್ದೆ. ಒಂದು ಐ ಥಿಂಕ್ 1 ಮಂತ್ 1.5 ಮಂತ್ ಆಯ್ತು ಅನಿಸುತ್ತೆ ಈ ಥರ ಆಗಿ, ಅವತ್ತಿಂದ ಬಳೆನೇ ಹಾಕ್ಕೊಂಡಿರಲಿಲ್ಲ. ಬಟ್ ಇವಾಗ ಮದುವೆ ಮುಗಿಯೋವರೆಗೂ ಇಟ್ಕೊಳ್ಳೋಣ ಅಂತ ಅಂದ್ಕೊಂಡು ಇಟ್ಕೊಂಡಿದ್ದೀನಿ. ನನ್ನ ಗಂಡ ಹೇಳ್ತಾ ಇರೋದು ಏನಂತಂದರೆ, ಎಷ್ಟು ಚೆನ್ನಾಗಿ ಕಾಣಿಸ್ತಿದೆಯಾ ನೋಡು, ಕೈಯಲ್ಲಿ ಬಳೆ ಇದ್ದರೆ ಏನು ಲಕ್ಷಣ, ಒಂಥರ ಕಿವಿದು ಕೂಡ ಇಟ್ಕೊಂಡಿದ್ದೀನಿ, ನಿನ್ನೆ ಹೋಗಿದ್ದು ಇನ್ನೂ ಬಿಚ್ಚಿಲ್ಲ, ಸೊ ಇರಲಿ ಬಿಡು ಅಂತ ಹೇಳಿ ಹಾಗೆ ಇಟ್ಕೊಂಡಿದ್ದೀನಿ. ಹೆಣ್ಣಿಗೆ ಎಷ್ಟು ಲಕ್ಷಣ ಕಾಣುತ್ತೆ ನೋಡು ಅಂಥೇಳಿ ಅಂತಾನೇ ಇದ್ದಾರೆ. ಸೊ ನನಗೂ ತುಂಬ ಇಷ್ಟ ಆಯಿತು, ಹೌದಲ್ವಾ, ಹಿಂಗಿದ್ರೆ ಚೆನ್ನಾಗಿ ಕಾಣುತ್ತೆ ಅಂಥೇಳಿ. ಆದರೆ ಏನು ಮಾಡೋದು, ಸಮ್ ಸಿಚುವೇಶನ್ಸ್ ಇರುತ್ತೆ ಅಂತೇಳಿ ಅದಕ್ಕೆ ಅಡ್ಜಸ್ಟ್ ಆಗಿಬಿಡ್ತೀನಿ ಬೇಗ. ಆ್ಯಂಡ್ ಇಲ್ಲಿ ಚಿತ್ರಾನ್ನ ರೆಡಿ ಆಯಿತು. ಸೊ ಫ್ಲೇವರ್ಡ್ ಚಿತ್ರಾನ್ನ ಮಾಡ್ಕೋಬೇಕು ಅಂತ ಅನಿಸಿ ನನಗೆ. ಎಲ್ಲದೂ ಇತ್ತು ಅಂತಂದಾಗ ಅಡುಗೆ ಮಾಡೋದಕ್ಕೆ ಇಂಟ್ರೆಸ್ಟ್ಗಿಂತ ಜಾಸ್ತಿ ಇಂಟ್ರೆಸ್ಟ್, ಟೇಸ್ಟಿಯಾಗಿ ಬರುತ್ತಲ್ಲ ಅಂತೇಳಿ. ಅದರಲ್ಲೂ ಕೊತ್ತಂಬರಿ ಇರಬೇಕು. ಈ ಕೊತ್ತಂಬರಿ ಸಲುವಾಗಿ ಅಂದರೂ ನಮ್ಮ ಮನೇಲಿ ಫುಲ್ಲು ಬೈಸ್ಕೊಂಡಿದ್ದೀನಿ ನಾನು. ನಂತರ ಯಾರಾದರೂ ಇದ್ದೀರಾ ಕೊತ್ತಂಬರಿ ಇದ್ದರೆ ಮಾತ್ರ ಅಡುಗೆನ ಚೆನ್ನಾಗಿ ಮಾಡೋರು, ಸೊ ಕಮೆಂಟ್ ಮಾಡಿ ಇದ್ದರೆ. ಆ್ಯಂಡ್ ಇಲ್ಲಿ ನೋಡಿ ಸೂಪರಾಗಿರೋವಂಥ ಚಿತ್ರಾನ್ನ ರೆಡಿ. ಆ್ಯಂಡ್ ಚಿತ್ರಾನ್ನ ಆಗಿದ ತಕ್ಷಣ ಇವತ್ತು ಒಳ್ಳೆ ಪಾಯಸ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ. ಒಳ್ಳೆ ಪಾಯಸ ಅಂತಂದರೆ ನಾನು ಮದುವೆ ಆಗಿರೋ ವಸ್ತ್ರಲ್ಲಿ ಹೀಗೆ ಮಾಡ್ಕೊಂಡು ತಿಂತಿದ್ವಿ. ಇದು ನನ್ನದು ಫಸ್ಟ್ ಪಾಯಸ ಮೀನ್ಸ್ ನಾನು ಮೊದಲು ಕಲ್ತಿದ್ದಂಥ ರೆಸಿಪಿ. ಜಯಂತ್ ಅಂತರೂ ವಾಯ್ಸ್ ಏನಾದರೂ ನಾನು ಆನ್ ಮಾಡಿದಿದ್ರೆ ನೀವೆಲ್ಲ ತುಂಬ ಎಂಜಾಯ್ ಮಾಡ್ತಿದ್ರಿ, ಅಷ್ಟು ಕಮೆಂಟ್ರಿ ಕೊಟ್ಕೋ ಅಂತ ಶೂಟ್ ಮಾಡಿದ್ದಾರೆ. ಫಸ್ಟ್ ಟೈಮ್ ಶೂಟ್ ಮಾಡಿದ್ದವರು ಅಲ್ಲ, ಒಂದು ಸೆಕೆಂಡ್ ಟೈಮ್ ಅನಿಸುತ್ತೆ. ಲಾಸ್ಟ್ ಟೈಮ್ ಒಂದ್ಸರಿ ಕುಕಿಂಗ್ ಮಾಡೋ ಕೂಡ ಶೂಟ್ ಮಾಡಿದ್ರು, ಆ್ಯಂಡ್ ಇವಾಗ ಕೂಡ ಶೂಟ್ ಮಾಡ್ತಿದ್ದಾರೆ. ಫುಲ್ ಕಮೆಂಟ್ರಿ, ಹಂಗೆ ಹಿಂಗೆ ನನ್ನ ಹೆಂಡತಿ ಫಸ್ಟ್ ಕಲ್ತಿದ್ದು, ಆಮೇಲೆ ಇದೇ ಪಾಯಸ ನಾನು ತಿಂದಿದ್ದು, ಹೀಗೆಲ್ಲ ಮಾತಾಡ್ಕೋ ಅಂತ ಫುಲ್ಲು ನಾನು ಬೈತಾ ಇದ್ದೀನಿ, ಅವ್ರಿಗೆ ಬೈತಾನೇ ಇದ್ದೀನಿ. ನೀನು ಸುಮ್ಮನೆ ವಟ ಅನ್ಲಿಲ್ಲ, ನಂಗೆ ಮಾಡ್ತೀಯೋ ಇಲ್ವೋ ಹಂಗೆ ಹಿಂಗೆ ಅಂತೇಳಿ ಅವ್ರು ಕೂಡ ಶೂಟ್ ಮಾಡ್ತಿದ್ದಾರೆ. ಆ್ಯಂಡ್ ಇಲ್ಲಿ ನೋಡಿ, ನೀನು ಹಿಂಗೆ ಮಾಡೋದು, ಓ ಈ ಥರ ನಾವು ಪಾಯಸ ಮಾಡೋದು, ನಾವು ಬೇರೆ ಥರ ಮಾಡ್ತಿದ್ವಿ, ಈ ಥರ ಎಲ್ಲ ರೇಗಿಸ್ತಿರ್ತಾರೆ. ನಾನು ಹಿಂಗೆ ಮಾಡೋದು, ತಿಂದು ನೀನೇನಾದ್ರು ಬದುಕಿದ ಅಂತಂದರೆ ಆಮೇಲೆ ನಿನಗೆ ಇನ್ನೊಂದ್ಸರಿ ಹಾಕ್ಕೊಡ್ತೀನಿ ಸುಮ್ಮನಿರು ಅಂತ ಹೇಳ್ತಾ ಆ್ಯಕ್ಚುಲಿ ಮಾಡಿರೋವಂಥ ಪಾಯಸ ಇದು. ಸೊ ಒಂದ್ಸರಿ ಹಂಗೆ ಹೇಳ್ತಾರೆ, ಒಂದ್ಸರಿ ಹಿಂಗೆ ಹೇಳ್ತಾರೆ. ಆ್ಯಂಡ್ ನಾನು ಕೂಡ ಒಂದ್ಸರಿ ಮಾಡಿದಾಗ ಇನ್ನೊಂದ್ಸರಿ ಮಾಡಲ್ಲ, ಏನೋ ಸಮಥಿಂಗ್ ಡಿಫ್ರೆಂಟ್ ಮಾಡೋಣ ಅಂತೇಳಿ ಟ್ರೈ ಮಾಡ್ತಾನೆ ಇರ್ತೀನಿ. ಯೂಟ್ಯೂಬರ್ ಅಲ್ವಾ, ಯೂಟ್ಯೂಬರ್ ಅಂತಂದರೆ ಅವ್ರದ್ದು ಏನು ಕೆಲಸ ಅಂದರೆ ಸಮಥಿಂಗ್ ಡಿಫ್ರೆಂಟ್ ಏನಾದರೂ ಟ್ರೈ ಮಾಡ್ತಾನೆ ಇರ್ತಾರೆ. ನನಗೆ ಯಾರಾದರೂ ಬೈದರೆ, ನಮ್ಮ ಮನೇಲೂ ಕೂಡ ಬೈತಾರೆ, ನಮ್ಮ ಗಂಡ ಏನಾದರೂ ಬೈದರೆ ನೀನು ಡಿಫ್ರೆಂಟಾಗಿ ಮಾಡ್ತೀಯಾ ಅಂತಂದರೆ, ಹೌದಪ್ಪ ನಾನು ಯೂಟ್ಯೂಬರ್, ಸಮಥಿಂಗ್ ಡಿಫ್ರೆಂಟಾಗೇ ಮಾಡೋದು ಪ್ರತಿದಿನ ಅಂತೇಳಿ. ಸೊ ಹೀಗೆ ಅದನ್ನು ಚೆನ್ನಾಗಿ ತುಪ್ಪದಲ್ಲೇ ಸ್ವಲ್ಪ ಬೇಯಿಸ್ಕೊಂಡು ಅದಕ್ಕೆ ನೀರು ಹಾಕಿ ಕುದಿ ಬಂದಾಗ ಒಂದು ಸ್ವಲ್ಪ ಹಾಲು ಹಾಕ್ತೀನಿ. ಡೈರೆಕ್ಟಾಗಿ ಹಾಲು ಹಾಕಲ್ಲ, ಇಲ್ಲ ಅಂತಂದರೆ ತುಂಬ ಏನು ಕಡಿಮೆ ಅನ್ನಿಸ್ತಾ ಇರುತ್ತೆ. ಸ್ವಲ್ಪ ವಾಟರಿ ಕನ್ಸಿಸ್ಟೆನ್ಸಿ ಇರಬೇಕು ಅಂತೇಳಿ ಆ್ಯಕ್ಚುಲಿ ಹಂಗೆ ಅಂದ್ಕೊಂಡು ಇಷ್ಟು ನೀರು ಹಾಕಿ ತೆಳ್ಳಗೆ ಮಾಡಿದ್ರು ಕೂಡ ಸ್ವಲ್ಪ ಹೊತ್ತಿಗೆ ಗಟ್ಟಿ ಆಯಿತು. ನಾನು ಹೇಳಿದೆ ಜಯಂತ್ಗೆ ಸಕ್ಕರೆ ಹಾಕಿರೋದು ಸ್ವಲ್ಪ ಹೊತ್ತಾದ್ಮೇಲೆ ಗಟ್ಟಿ ಆಗೇ ಆಗುತ್ತೆ ಅಂತ ಹೇಳಿದ್ರು ಸುಮ್ಮನೆ ವಾದ ಮಾಡ್ತಾರೆ. ಅದಕ್ಕೆ ಇಷ್ಟು ಮಾಡಿ ಇಟ್ಟಿದ್ದೆ. ಬಟ್ ಎಷ್ಟು ಟೇಸ್ಟಿಯಾಗಿ ಆಗಿತ್ತು ಗೊತ್ತಾ. ಅದಕ್ಕೆ ಸ್ವಲ್ಪ ಬಾದಾಮ್ ಪುಡಿನೂ ಕೂಡ ಮಿಕ್ಸ್ ಮಾಡಿ ಚೆನ್ನಾಗಿ ಟೇಸ್ಟಿಯಾಗೇ ಮಾಡಿದ್ದೆ. ಅಷ್ಟರೊಳಗಡೆ ಚಿಟ್ಟಿಗೆ ಸ್ನಾನ ಮಾಡಿಸಿದ್ದಾಯಿತು. ಇಲ್ಲಿ ಫುಲ್ ಜಗಳ ನಡೀತಿದೆ, ಅವರಪ್ಪ ಶೂಟ್ ಮಾಡ್ತಿದ್ದಾರೆ. ಇನ್ನು ಮಿಂಚುನ್ ಕರ್ಕೊಂಡು ಹೋಗಿ ಸ್ನಾನ ಮಾಡಿಸ್ಕೊಂಬರ್ಬೇಕು ಅಂಥೇಳಿ ರೆಡಿಯಾಗಿ ಅವಳನ್ನು ಕೂಡ ಸ್ನಾನ ಮಾಡಿಸ್ಕೊಂಬರೋಕ್ಕೆ ಪ್ರಿಪರೇಷನ್ ಮಾಡ್ಕೊಂಡಿದ್ರು. ಆ್ಯಂಡ್ ಆಲ್ರೆಡಿ ಅವ್ರು ಬಂದಾಯಿತು. ಒಂದು 10 o'clock ಒಳಗಡೆ ಬಂದರು. ಸೊ ನಮ್ಮ ಅಣ್ಣ ಇವರು ಇಳಿತಾ ಇರೋದೇ ನಮ್ಮ ಮದುಮಗ ಅಣ್ಣ, ಆಮೇಲೆ ಅತ್ತೆ. ಸೊ ಫ್ಯಾಮಿಲಿ, ನಮ್ಮ ಫ್ಯಾಮಿಲಿನೆಲ್ಲ ಕವರ್ ಮಾಡೋ ಭಾಗ್ಯ ನನಗೆ ಯಾವಾಗ ಸಿಗುತ್ತೋ ಏನೋ ಗೊತ್ತಿಲ್ಲ. ತುಂಬ ಶೈ ಇದ್ದಾರೆ ಎಲ್ಲರೂ. ಯೂಟ್ಯೂಬ್ ಮತ್ತು ವಿಡಿಯೋ ಅಂದಿದ ತಕ್ಷಣ ಎಲ್ಲಿ ಶೈ ಔಟ್ ಆಗ್ತಾರೆ, ಮತ್ತು ಅವ್ರು ಇನ್ನೊಂದ್ರು ಅನ್ಕೊತಾರೆ ಅನ್ನೋ ಕಾರಣಕ್ಕೆ ಜಾಸ್ತಿ ಶೂಟ್ ಮಾಡ್ತಿಲ್ಲ ಫ್ಯಾಮಿಲೀಸ್ನ. ನಮ್ಮ ಅಪ್ಪ ಅಮ್ಮ ಅಕ್ಕ ಅಣ್ಣ ತಮ್ಮ ಈ ಥರ ಏನು ಅನಿಸಲ್ಲ. ಬಟ್ ಎಲ್ಲರನ್ನೂ ಕವರಪ್ ಮಾಡುವಾಗ ನಾನು ಅವ್ರ ಪರ್ಮಿಷನ್ ತೊಗೋಬೇಕು, ಹಂಗಾಗಿ ಸುಮ್ಮನೆ ಇರ್ತೀನಿ. ಆ್ಯಂಡ್ ಇವಾಗ ಮದುಮಗ ಮಾಡೋವಂಥ ಪೂಜೆ ಎಲ್ಲ ರೆಡಿ ಮಾಡಾಯಿತು. ಕಳಸ ಅವರೇ ತಂದಿದ್ದರು, ನಾನು ಇನ್ನೇನು ರೆಡಿ ಮಾಡ್ಕೊಳ್ಳಿಲ್ಲ. ಅತ್ತೆ ಫೋನ್ ಮಾಡಿ ಕಳಸ ನಾವೇ ತರ್ತೀವಿ ಅಂತ ಹೇಳಿದ್ದಕ್ಕೆ ನಾನು ರೆಡಿ ಮಾಡ್ಕೊಳ್ಳಿಲ್ಲ. ಅವ್ರು ಕಳಸ
ಕಳ್ಸೋಕ್ಕೆ ಮತ್ತು ದೀಪ ಹಚ್ಚಿ ಮತ್ತು ಆಲ್ಮೋಸ್ಟ್ ಅಲ್ವಾ ಮದುಮಗ ಮಾಡುವಾಗ ಅವರೇ ತರ್ತಾರೆ ಅವರು ಜೊತೆನೆ ಅಂತ ಅಂದ್ಕೊಂಡು ಅರಿಶಿನ ಕೂಡ ರೆಡಿ ಆಯಿತು. ಇವಾಗ ಏನು ಪ್ರೊಸೀಜರ್ ಇದೆನೋ ಅದನ್ನು ಶಾಸ್ತ್ರದ ಪ್ರಕಾರ ಮಾಡ್ತಾ ಇರೋದು. ಹಾಗೆ ನಮ್ಮ ಅತ್ತೆ ಇದ್ರು ಹೇಳ್ಕೊಡೋದಕ್ಕೆ ನನಗೆ. ಅತ್ತೆ ಅಂತಂದರೆ ನಮ್ಮ ಅಪ್ಪನಿಗೆ ಇರುವಂಥ ಒಬ್ಬಳು ತಂಗಿ. ಅಪ್ಪನ ಕಡೆ ಅಣ್ಣ ತಮ್ಮಂದರು 5 ಜನ. ನಮ್ಮ ಅಪ್ಪನೇ ತುಂಬ ಚಿಕ್ಕವರು, 5ನೇವರು. ನಾವೆಲ್ಲ ಚಿಕ್ಕ ಮೊಮ್ಮಕ್ಕಳು ನಮ್ಮ ಅಜ್ಜ ನಮ್ಮ ಅಜ್ಜಿಗೆ. ಹಾಗೆ ಒಬ್ಬರು ತಂಗಿ, ನಮ್ಮಪ್ಪ ಆದಮೇಲೆ ಹುಟ್ಟಿರೋ ತಂಗಿ, ಚಿಕ್ಕ ತಂಗಿ ಅಂದರೆ ನಮ್ಮ ಅತ್ತೆ. ನಾನು ತೋರಿಸ್ತೀನಿ ನಮ್ಮ ಅತ್ತೆನ. ಅವರು ಎಷ್ಟು ಫ್ರೆಂಡ್ಲಿ ಅಂದರೆ ನಮಗೆ ನಮ್ಮ ಏಜಿಗೆ ಅಂದರೆ ಅವರು ಹಳೆ ಕಾಲದವರೇ ಇರ್ಬೋದು, ಬಟ್ ಅವ್ರು ಹೆಂಗೆ ಅಡ್ಜಸ್ಟ್ ಆಗ್ತಾರೆ ನಮ್ಮ ಜೊತೆ ಅಂತಂದರೆ ನಮ್ಮ ಥರ. ನಾನು ಕಾವ್ಯ ಹೆಂಗಿರ್ತೀವೋ ನಮ್ಮ ಥರ ನಮ್ಮ ಜೊತೆ ಇರ್ತಾರೆ. ಮತ್ತು ಜಯಂತ್ ಜೊತೆ ಆಗಿರ್ಬೋದು, ಕಾವ್ಯನ ಗಂಡನ ಜೊತೆ ಆಗಿರ್ಬೋದು, ಎಷ್ಟು ಫ್ರೆಂಡ್ಲಿ ಆಗಿರ್ತಾರೆ. ಸೊ ಆಲ್ಮೋಸ್ಟ್ ಒಂಥರ ಫ್ರೆಂಡ್ ಥರ ಇದ್ದೀವಿ ನಾನು, ನಮ್ಮ ಅತ್ತೆ, ನಮ್ಮ ಫ್ಯಾಮಿಲಿ ಅದೆಲ್ಲ. ಆಮೇಲೆ ಕುತ್ಕೊಂಡ್ವಿ ಅಂತಂದರೆ ಫುಲ್ ಆಫ್ ಕಾಮಿಡಿ, ಹೋಗೋದೇ ಇಲ್ಲ, ಹೋಗೋಕ್ಕೆ ಮನಸ್ಸು ಬರೋಲ್ಲ. ಇವರು ನಮ್ಮ ದೊಡ್ಡತ್ತಿಗೆ, ಇವರೇನು ಹಚ್ತಾ ಇದ್ದಾರಲ್ಲ ಇವಾಗ ಅರಶಿನ, ಇವ್ರು ಕೂಡ ದೊಡ್ಡದಕ್ಕೆ, ಇವ್ರು ಕೂಡ ಅಷ್ಟೇ ಎಂಜಾಯ್ ಮಾಡ್ತಾರೆ ನಮ್ಮ ಜೊತೆ. ಒಂಥರ ಇವಾಗಿನ ಜನ್ರೇಷನ್ ಥರನೇ ಇರ್ತೀವಿ, ಅಂದರೆ ಹಳೆ ಕಾಲದವ್ರೇನಲ್ಲ ನಾವು, ಬಟ್ ಜಾಸ್ತಿ ಇವಾಗ ಹೆಂಗಿರ್ತೀವಿ ಫುಲ್ ಫನ್ನಾಗಿ ಕಾಮಿಡಿ ಮಾಡಿಕೊಂಡು ಆ ಥರ ಇರೋದಕ್ಕೆ ಇಷ್ಟಪಡ್ತೀವಿ. ಆ್ಯಕ್ಚುಲಿ ಹೇಳಬೇಕಂದ್ರೆ ಇವಾಗಲೇ ನಾವು ಮಕ್ಕಳಾಗಿದೆ, ಮನೆ ಅದು ಇದು ಅಂತ ಇರೋದು. ಈ ಮುಂಚೆ ತುಂಬ ಈ ಥರ ಮೂಮೆಂಟ್ಸ್ಗಳನ್ನ ಎಂಜಾಯ್ ಮಾಡಿದ್ದೀವಿ, ಹರಟೆ ಹೊಡೆದಿದ್ದೀವಿ, ಫನ್ ಆ್ಯಕ್ಟಿವಿಟೀಸ್ ಇರುತ್ತೆ. ಅದಕ್ಕೋಸ್ಕರನೇ ಈ ಮದುವೆ ಸಂದರ್ಭಗಳು ಹಾಗೆ ಹಿಂಗೆ ಅಂತಂದರೆ ತುಂಬ ಇಷ್ಟ ಆಗೋದು. ಆ್ಯಂಡ್ ಇವ್ರೇನು ಮಾಡ್ತಿದ್ದಾರಲ್ಲ ಇವ್ರು ಕೂಡ ಅಕ್ಕ ಆಗಬೇಕು ನಮಗೆ. ಸೊ ಅಕ್ಕ ಅಂತ ಹೇಳ್ಬೋದು. ಆ್ಯಂಡ್ ಇನ್ನೊಬ್ರು ಇದ್ದಾರೆ, ಅವರು ನಮ್ಮ ದೊಡ್ಡದಕ್ಕೆ ಅಂತ ಹೇಳಿದ್ನಲ್ಲ, ಅವ್ರ ಆಂಟಿ. ಆ್ಯಂಡ್ ನಮ್ಮ ಅತ್ತೆ ಕೂಡ ಇವಾಗ ಬರ್ತಾರೆ. ಈಗ ಜಯಂತ್ ಅರ್ಶಿನ ಹಚ್ತಾ ಇರೋದು. ಸೊ ಜಯಂತ್ ಅವರು ಅರ್ಶಿನ ಹಚ್ತಾ ಇದ್ದಾರೆ ಅಂದರೆ ಬಿಟ್ಟಾದ್ರೂ ಬಿಟ್ಟಿವ ಫುಲ್ ಕಾಮಿಡಿ, ಫುಲ್ ರೇಗ್ಸೋದು ಹಂಗೆಲ್ಲ ಮಾಡ್ತಾಯಿದ್ವಿ. ನಮ್ಮ ಅಣ್ಣಂಗೆ ಸ್ವಲ್ಪ ನಗು ಬರೋದು ತುಂಬ ಕಡಿಮೆ. ಇವರು ಅಂತಂದರೆ ಮುಂಚೆ ಎಲ್ಲ ಒಟ್ಟಿಗೆ ಇದ್ದು ಕಾಲ ಕಳೀತಿದ್ವಿ. ಇವಾಗ ಆಲ್ಮೋಸ್ಟ್ ಸುಮಾರು 5-6 ವರ್ಷಗಳಾಯ್ತು ಅಂತ ಅಂದ್ಕೊತೀನಿ. ಅವ್ರು ಬೆಂಗಳೂರಿಗೆ ಹೋಗಿ, ಅಂದರೆ ವರ್ಕ್ ಪರ್ಪಸ್, ಡಿಪ್ಲೊಮಾ ಮುಗಿಸಿ ವರ್ಕ್ ಪರ್ಪಸ್ ಹೋಗಿದ್ದು ಅಣ್ಣ. ಇವಾಗ ಮದುವೆಗೆ ಅಂತಲೇ ಬಂದಿರೋದು. ನಾವು ಕೂಡ ಮಾಡಿದಿದ್ರೆ ಇದೇ ಕಥೆ ಆಗ್ತಾಯಿತ್ತು. ಡಿಪ್ಲೊಮಾ ಮುಗಿಸಿ ಬೆಂಗಳೂರಿಗೆ ಹೋಗಿ ಅಲ್ಲೊಂದಷ್ಟು ಸಂಬಳ ತಗೊಂಡು ವರ್ಕ್ ಮಾಡ್ಕೊತ ಮನೇಲಿ ಇರಬೇಕಿತ್ತು. ಸೊ ಹೀಗೆ ನಡೀತಾ ಇರುತ್ತೆ ಲೈಫ್, ಒಬ್ಬೊಬ್ರದ್ದು ಒಂದೊಂಥರ ಅಲ್ವಾ. ಸೊ ಮತ್ತಷ್ಟು ವಿಡಿಯೋಸ್ ಬರ್ತಾನೆ ಇರುತ್ತೆ ಹೀಗೆ. ಇವರೇ ನಮ್ಮ ಅತ್ತೆ, ಇಷ್ಟೊತ್ತು ಹೇಳಿದ್ನಲ್ಲ ನಮ್ಮ ಪ್ರೀತಿ ಅತ್ತೆ, ಇರೋ ಒಬ್ಬರು ಅತ್ತೆ ಅಂತೇಳಿ. ಸೊ ಫ್ರೆಂಡ್ಲಿ ಅತ್ತೆ, ತುಂಬ ಇದೆ ಇವ್ರ ಬಗ್ಗೆ ಹೇಳಬೇಕು ಅಂತಂದರೆ. ಸಚ್ ಅ ಇನ್ಸ್ಪಿರೇಷನ್ ಪರ್ಸನ್. ಲೈಫಲ್ಲಿ ಕಷ್ಟ ಬಂದರೂ ಕೂಡ ಹೆಂಗಿರಬೇಕು ಇವ್ರನ್ನ ನೋಡಿ ಕಲಿಬೋದು. ತಾಳ್ಮೆ ಎಷ್ಟಿರಬೇಕು, ಸಹಿಸ್ಕೊಳ್ಳೋದು ಎಷ್ಟಿರಬೇಕು, ಇವ್ರನ್ನ ನೋಡಿ ಕಲಿಬೇಕು ಅಂತ ನಾನು ಅನ್ಕೊತಾ ಇದ್ದೀನಿ. ಆ್ಯಂಡ್ ಇಲ್ಲೂ ಕೂಡ ಅಷ್ಟೇ, ಏನೋ ಒಂದು ಮಾತಾಡ್ಕೊತಾನೆ ನಾವು ಫನ್ ಆ್ಯಕ್ಟಿವಿಟೀಸ್ ಮಾಡ್ತಾ ಇರೋದು. ಆ್ಯಂಡ್ ಎಸ್, ಇವತ್ತಿಗೆ ಈ ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಮತ್ತು ನೆಕ್ಸ್ಟ್ ಒಳ್ಳೆ ಲಾಗ್ ಜೊತೆ ಬರ್ತೀನಿ. ಅಲ್ಲಿವರೆಗೂ ಹಿಂಗೆ ನೋಡ್ತಾ ಇರಿ, ಹಿಂಗೆ ಸಪೋರ್ಟ್ ಮಾಡ್ತಾ ಇರಿ, ಹಿಂಗೆ ನಿಮ್ಮ ಪ್ರೀತಿ ಕೊಡ್ತಾ ಇರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಹ್ಯಾವ್ ಅ ನೈಸ್ ಡೇ, ಟೇಕ್ ಕೇರ್. ಹೈ, ನೆಕ್ಸ್ಟ್ ಗೆಟ್ ರೆಡಿ ವಿತ್ ಮೀ ಬರುತ್ತೆ, ವೆಡ್ಡಿಂಗ್ ಲುಕ್ಸ್, ಕಾಯ್ತಾ ಇರಿ. ಥ್ಯಾಂಕ್ ಯು, ಬಾಯ್.